ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2023-24 SSLC ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಕನ್ನಡ ಮಾಧ್ಯಮ. ಸಮಯ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 80. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನ ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಅದರ ಕ್ಷಮಾಕ್ಷರದೊಡನೆ ಉತ್ತರವನ್ನ ಬರೆಯಿರಿ. ಫಸ್ಟ್ ಕ್ವೆಶ್ಚನ್, Q ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪವು 2Q + 1 ಆಗಿರುತ್ತದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವೆಶ್ಚನ್, x + 2y = 8 ಮತ್ತು 2x + 4y = 10 ಈ ಜೋಡಿ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು. This is 1/2. ಇದು ಥರ್ಡ್ ಕೇಸ್ ತೊಳಗೆ ಬರುತ್ತಾ ಅಂದ್ರೆ A1/A2 = B1/B2 is not equal to C1/C2. ಅಂದ್ರ ಇಲ್ಲಿ ಡಿ ಆಪ್ಷನ್ ಪರಸ್ಪರ ಸಮಾಂತರವಾಗಿರುತ್ತವೆ. ಇದಕ್ಕೆ ಉತ್ತರ ಪರಸ್ಪರ ಛೇದಿಸುತ್ತವೆ ಇದ್ದಾಗ A1/A2 is not equal to B1/B2 ಆಗಿರುತ್ತೆ. ನೆಕ್ಸ್ಟ್, ಐಕ್ಯಗೊಳ್ಳುತ್ತವೆ. ಈ ಕೇಸ್ದೊಳಗ ಎಲ್ಲವೂ ಈಕ್ವಲ್ ಆಗಿರುತ್ತೆ. A1/A2 = B1/B2 = C1/C2. ನೆಕ್ಸ್ಟ್ ಕ್ವೆಶ್ಚನ್, ಥರ್ಡ್, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ A ಮತ್ತು ಸಾಮಾನ್ಯ ವ್ಯತ್ಯಾಸ D ಆದಾಗ ಅದರ n-ನೇ ಪದವು AN = A + n-1 × D ಆಗಿರುತ್ತೆ. ಫೋರ್ತ್ ಕ್ವೆಶ್ಚನ್, Px = x² - 2x - 8 ಈ ಬಹುಪದೋಕ್ತಿಯ ಶೂನ್ಯತೆಗಳು. ನಮಗೆ ಗೊತ್ತು x² - 2x - 8 = 0. x², zeros of this quadratic equation is -4x plus 2x minus 8 = 0. x into x minus 4 plus 2 into x minus 4 = 0. x plus 2 and x minus 4 = 0. X is equal to -2. X is equal to -2 and 4. Here alpha is equal to -2, beta is equal to 4. Alpha and beta are zeros. Sum of zeros ಅವ್ರ ಏನ್ ಕೇಳ್ಯಾರ, ಶೂನ್ಯತೆಗಳ ಮೊತ್ತ ಅಂತ ಕೇಳ್ಯಾರ. ಆಲ್ಫಾ ಪ್ಲಸ್ ಬೀಟಾ ಎರಡು ಶೂನ್ಯತೆಗಳು, ಇವುಗಳ ಮೊತ್ತ -2 + 4 = 2. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. tan θ = 1 ಆದಾಗ sec θದ ಬೆಲೆ. ಇದು ಥೀಟಾ ಅಂತ ತಗೊಂಡಾಗ 1 tan θ ಅಂದ್ರೆ ಅಪೋಸಿಟ್ ಸೈಡ್ ಬೈ adjacent side tan θ = 1 ಕೊಟ್ಟಿದ್ದಾರೆ. ಅಪೋಸಿಟ್ ಸೈಡ್ ಬೈ adjacent side. ಬೈ ಪೈಥಾಗೋರಸ್ ಥಿಯರಂ ನಾವೇನ್ ಕಂಡು ಹಿಡಿತೀವಿ, ಪೈಥಾಗೋರಸ್ ಇದಕ್ಕೆ A B
ಸಿ ಅಂತ ಕೊಟ್ಟಾಗ by Pythagoras theorem AC square is equal to AB square plus BC square. This is AC square is equal to 1 plus 1 is equal to 2 ಆಯ್ತು. AC ಅಂದ್ರ root 2. ನಮಗೆ ಗೊತ್ತು sec theta is equal to this is root 2. Sec theta is hypotenuse by adjacent side, that is reciprocal of cos theta. Cos theta ವ್ಯಾತ್ಕ್ರಮ ಆಗಿರುತ್ತ. ಆದ್ರಿಂದ hypotenuse ವಿಕರ್ಣ by adjacent side ಅಂತ ತಗೊಂಡಿರ್ತೀವಿ. hypotenuse by adjacent side ಅಂತ ತಗೊಂಡಿರ್ತೀವಿ. ಅದರಿಂದ ಇದರ ಉತ್ತರ root 2. ರೂಟ್ ವಿಕರ್ಣ ಇದು ರೂಟ್ 2. ಇದಾಯ್ತು. 6ನೇ ಕ್ವಶನ್ ನೋಡ್ರಿ. ಈ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜದ PQR ಗೆ ಸರಿ ಹೊಂದುವ ಸಂಬಂಧವು ಹಿಯರ್ 90 ಡಿಗ್ರೀಸ್ ಇಲ್ಲೇ 90 ಡಿಗ್ರಿಯನ್ನು ಸೂಚಿಸ್ತಾ ಇದೆ. ಬೈ ಪೈಥಾಗೋರಸ್ ಥಿಯರಂ PQ square is equal to PR square plus QR square. Option A is the correct answer. ತ್ರಿಜ್ಯ R ಮತ್ತು ಎತ್ತರ h ಆಗಿರುವ ಶಂಕುವಿನ ಘನಫಲವು 1/3 pi r square h ಆಗಿರುತ್ತದೆ. ABC ಅಲ್ಲಿ AB is equal to √3 ಮಾನಗಳು, BC is equal to 1 ಮಾನ, AC is equal to 2 ಮಾನಗಳು ಮತ್ತು ACB ಕೋನ ACB is equal to ಥೀಟಾ ಆದಾಗ ಥೀಟಾದ ಬೆಲೆ ನಾವು ಸಾಮಾನ್ಯವಾಗಿ ಈ ತರ ಥೀಟಾ ಕೊಟ್ಟಾಗ ಟ್ಯಾನ್ ತಗೊಳ್ತೀವಿ. tan theta is equal to opposite side by adjacent side. ವಿರುದ್ಧ ಕೋನ ಬೈ ಪಾದ ಅಂತ. ಇದಕ್ ಪಾದ ಇದು BC ಪಾದ ವಿರುದ್ಧ √3. ಇಲ್ಲಿ ವಿರುದ್ಧ ಯಾವ್ದೈತಿ √3, ಪಾದ ಒಂದಿದೆ ಅಂದ್ರೆ tan theta is equal to √3. tan theta is equal to √3. tan theta is equal to √3 ಅಂದ್ರೆ 60 ಡಿಗ್ರಿ. ನೆಕ್ಸ್ಟ್ ಸೆಕೆಂಡ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಕ್ವಶನ್ ಇರ್ತವು. ಪ್ರತಿ ಕ್ವಶನ್ಗೆ 1 ಮಾರ್ಕ್ಸ್, ಟೋಟಲ್ 8. 9ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳು ಕ್ರಮವಾಗಿ 8 ಮತ್ತು 16 ಆಗಿವೆ. ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ. ನಮಗ ಸಂಬಂಧ ಗೊತ್ತೈತಿ. ಲಸ of AB, ಒಂದು ಸಂಖ್ಯೆ ಲಸ ಆಫ್ AB ಇಂಟು ಮಸ ಆಫ್ AB ಇಂಟು ಮಸ ಆಫ್ AB is equal to A ಇಂಟು B ಆಗಿರುತ್ತೆ. ಈಗ ನಮಗೆ ಲಸ ಕೊಟ್ಟರ ಮತ್ತು ಮಸ ಕೊಟ್ಟರ. ಲಸ ಎಷ್ಟಿದೆ? ಲಸ 60 ಇದೆ, ಮಸ 4 ಇದೆ. ಒಂದು ಸಂಖ್ಯೆ 12 ಇದೆ, ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ. B is equal to 60 ಇಂಟು 4 by 12.
12 ones are 12 fives are 5 into 4 ಅಂದ್ರೆ 20. B is equal to 20. ಇನ್ನೊಂದು ಸಂಖ್ಯೆ 20 ಆಗಿರುತ್ತೆ. ನೆಕ್ಸ್ಟ್ 10ನೇ ಕ್ವಶನ್. GP is equal to 7p raised to 4 minus 2p cube plus 3p square plus p minus 3. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಬರೆಯಿರಿ. ಡಿಗ್ರಿ ಆಫ್ ಪಾಲಿನಾಮಿಯಲ್ ಈಸ್. ಇದು ಮಹತ್ತಮ ಘಾತ ಅಂದ್ರ ಹೈಯೆಸ್ಟ್ ಡಿಗ್ರಿ ಆಫ್ ಪಾಲಿನಾಮಿಯಲ್ ಏನಿರುತ್ತ, ಬಹುಪದೋಕ್ತಿ ಹೈಯೆಸ್ಟ್ ಡಿಗ್ರಿ ಏನಿರುತ್ತ ಅದ್ರದ ಡಿಗ್ರಿ ಆಗಿರುತ್ತ. ಇದರದ್ದು ಡಿಗ್ರಿ 4 ಆಗಿರುತ್ತ. ಮಹತ್ತಮ ಘಾತ 4. ಮಹತ್ತಮ ಘಾತ 4. ನೆಕ್ಸ್ಟ್ 11ನೇ ಕ್ವಶನ್. 3 1 -1 ಈ ಸಮಾಂತರ ಶ್ರೇಣಿಯ 5ನೇ ಪದವನ್ನ ಕಂಡುಹಿಡಿಯಿರಿ. ನಮಗ್ ಗೊತ್ತು TN or AN. AN is equal to A plus N minus 1 into D. ಇದು ಫಾರ್ಮುಲಾ, ಸಮಾಂತರ ಶ್ರೇಣಿಯ ಫಾರ್ಮುಲಾ. ನಮಗ A5 ಬೇಕು. ಮೊದಲನೇ ಪದ ಇಲ್ಲಿ ನೋಡ್ರಿ, A2 1 ಇದೆ, A1 3 ಇದೆ. A2 minus A1 is equal to D. ಎಷ್ಟು ಬರುತ್ತಾ? 1 minus 3 is equal to minus 2. D ಅಂದ್ರ minus 2 ಆಯ್ತು. A 3 ಇದೆ ಪ್ಲಸ್ N 5 ಇದೆ minus 1 into minus 2. Okay. 3 plus 4 into minus 2. 3 minus 8 is equal to minus 5. minus 5. ಸಮಾಂತರ ಶ್ರೇಣಿ 5ನೇ ಪದ minus 5 ಆಗಿದೆ. ನೆಕ್ಸ್ಟ್ 12ನೇ ಕ್ವಶನ್. 12x minus 3x square. 12x is equal to minus 3x square. 12x 12ನೇ ಕ್ವಶನ್. 2x is equal to 3x square minus 5. ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಸಿಂಪಲ್. 3x square ಈ 2x ಅನ್ನ ಈ ಕಡೆ ಶಿಫ್ಟ್ ಮಾಡ್ರಿ. minus 2x minus 5 is equal to 0. ಇದರದ್ದು ಆದರ್ಶ ರೂಪ. ಘಾತ ಹೈಯೆಸ್ಟ್ ಡಿಗ್ರಿ, ಮಹತ್ತಮ ಘಾತ ಮೊದಲಿಗೆ ಬರಬೇಕು, ಆ ನಂತರ ಕಡಿಮೆ ಆಗ್ತಾ ಹೋಗ್ಬೇಕು. ನೆಕ್ಸ್ಟ್ 13ನೇ ಕ್ವಶನ್. sin A is equal to 1/2, cos A is equal to root 3/2 ಆದಾಗ tan A ಬೆಲೆಯನ್ನ ಕಂಡುಹಿಡಿಯಿರಿ. ನಮಗ್ ಗೊತ್ತು tan A is equal to sin A by cos A. sin A 1/2 ಇದೆ, cos A root 3/2 ಇದೆ, 2 ಇದೆ. this 2 ಹೋಯ್ತು. 1/√3. tan A ಬೆಲೆ 1/√3. ನೆಕ್ಸ್ಟ್ 14ನೇ ಕ್ವಶನ್. ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ನೋಡ್ರಿ, ಒಂದು ಕಾಯಿನ್ಗೆ ಹೆಡ್ ಮತ್ತು ಟೇಲ್ ಇರುತ್ತೆ. ಶಿರ ಅಂದ್ರೆ ಹೆಡ್, ಸರಿನಾ? ಈಗ ಶಿರವನ್ನ ಪಡೆಯುವ ಸಂಭವನೀಯತೆ ಅಂತ ಕೇಳಾರ. P of A ಸಂಭವನೀಯತೆ is equal to number of possible outcomes n of A divided by total number of outcomes n of S ಅಂತ ತಗೊಂಡು
Number of possible outcomes here is 1. Head ಪಡೆಯೋದು 1 ಸಾರಿ ಪಡಿತೀವಿ. 1 ಟೋಟಲ್ ನಂಬರ್ 1 2 2. ಇದು ಸಂಭವನೀಯತೆ 1/2. ಹದಿನೈದನೇ ಕ್ವಶನ್ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಟ್ರಯಾಂಗಲ್ angle AOB is equal to 2 angle APB. ಆದರೆ APB ಯ ಬೆಲೆಯನ್ನ ಕಂಡುಹಿಡಿಯಿರಿ. ನೋಡ್ರಿ, ನಮ್ಗೆ ಗೊತ್ತಿದೆ ಏನಂದ್ರ AOB angle AOB plus pen AOB plus angle OBP plus angle BPA or APB. APB ಅವ್ರು APB ಅಂತ ಕೊಟ್ಟಿದ್ದಾರೆ, ಅದಕ್ಕೆ APB BPA ಅಂತ ಬರೋದು ನಡೆಯುತ್ತೆ. ನೆಕ್ಸ್ಟ್ PAO is equal to 360 ಡಿಗ್ರಿ ಇರುತ್ತೆ. 360 ಡಿಗ್ರಿ ಸರಿನಾ? ಇಲ್ಲಿ ನಮ್ಗೆ ಗೊತ್ತು ಟ್ಯಾಂಜೆಂಟ್ಸ್ 90 ಡಿಗ್ರಿ ಇರ್ತಾವ ಅಂತ. ಟ್ಯಾಂಜೆಂಟ್ಸ್ 90 ಡಿಗ್ರಿ ಇರ್ತಾವ ಸರ್ಕಲ್ಗೆ. ಅಂದ್ರ ಇದು AOB ಅಂತಂದ್ರ 2 APB ಅಂತ ಬರಿತೀವಿ, ಅವರ ಕೊಟ್ಟಿದಾರ, ಪ್ಲಸ್ OBP 90 ಡಿಗ್ರಿ ಪ್ಲಸ್ APB as it is APB ಪ್ಲಸ್ ಇದು PAO 90 ಡಿಗ್ರಿ is equal to 360 ಡಿಗ್ರಿ. ನಮ್ಗೆ ಇಲ್ಲೇ 1 APB ಇದೆ, 2 APB, 3 APB is equal to 360 minus 180 ಆಯ್ತು. 180 3 APB is equal to 360 minus 180 ಅಂದ್ರೆ 180 angle APB is equal to 180 degree by 3 is equal to this 60 degree. ಇದು 60 ಡಿಗ್ರಿ. APB ಯ ಬೆಲೆ 60 ಡಿಗ್ರಿ ಆಗುತ್ತೆ. ನೆಕ್ಸ್ಟ್, ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ. ಶಂಕುವಿನ ಭಿನ್ನಕದ ಫ್ರಸ್ಟ್ರಮ್ ಆಫ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟ್ರಮ್ ಅಂತ ಆಗುತ್ತೆ. ಕರ್ವ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟ್ರಮ್ ಅದೇನಿರುತ್ತ ಅಂದ್ರ ಪೈ ಇಲ್ಲಿರುವ R1 ಪ್ಲಸ್ R2 ಆಫ್ L. ಇಲ್ಲಿ L ಅಂದ್ರ L is root of H square plus R1 minus R2 R1 minus R2 square.
ಮುಂದಿನ ವಿಡಿಯೋ ಮುಂದಿನ ಎಲ್ಲ ಕ್ವಶನ್ ಬೇಕಂದ್ರೆ ಕಮೆಂಟ್ ಮಾಡಿ.